ರಂಗಜ್ಜ, ಲೇ ರಂಗಜ್ಜ, ಎಷ್ಟಡಿ ಆಗೈತಂತಲ್ಲ? ಎಷ್ಟು ಲೆಂತ್ ಇಳ್ದೈತೋ? ಆ ಇದ್ಯಾಕಲ್ಲ ಇನ್ನು ನೀರೇ ಸಿಕ್ಕಿಲ್ಲ? ಎಷ್ಟಡಿ ಆಗೈತೋ? ಅದೇ ಕಣ, ಒಂದ 250 ಅಡಿನ 260 ಅಡಿ ಆಗಿತ್ತಂತ ಹೇಳಿರುವ ಶಂಕರಜ್ಜ. ಬರೀ ಧೂಳೆ ಕಳ್ಳೆ, ಧೂಳೆ ಕಿತ್ಕೊಂಡು ಬರ್ತೈತ್ ಕಳ್ಳ. ವಾ, ಒಂದ್ ತೊಟ್ಟುನು ಅಲ್ಲ, ಒಂದ್ ಸ್ವಲ್ಪ ಒಂಚೂರು ಹಸೆ ಮಣ್ಣಾದ್ರೂ ಬರ್ತಿಲ್ಲ ಕಳ್ಳ. ಎಲ್ಲ ಮಾಡೋದು? ನನ್ಗಂತೂ ಒಂಥರ ಆಗ್ತೈತ್ ಕಳ್ಳೆ, ಮನ್ಸಿಗೇನ ಸಮಾಧಾನ ಆಗ್ತಿಲ್ಲ. ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ಕಳ್ಳ. ಆ ನನಗೂ ಅದೇ ಯೋಚನೆ ಆಗ್ತೈತೆ ಕಳ್ಳ ರಂಗಜ್ಜ. ಪಾಪ ಹುಡುಗ ಗಜೇಂದ್ರಗೆ ತೊಂದರೆ ಮೇಲೆ ತೊಂದರೆ, ತೊಂದರೆ ಮೇಲೆ ತೊಂದರೆ ಒಂದೊಂದಾಗಿ ಆಗ್ತಾನೆ ಆಯ್ತಲ್ಲ. ಇವ್ ಪರಮೇಶಿ ಒಂದು 250ರಿಂದ 300 ಅಡಿಗೆ ನೀರು ಸಿಗುತ್ತಂತ ಹೇಳ್ದ. ನೋಡೋಣ ಕಣ್ ತಡಿಯಪ್ಪ, ನೋಡೋಣ ಹೆಂಗಾಗುತ್ತಂತ. ಆ ಈಟೊತ್ತಾದ್ರೂ ನೀರ್ ಸಿಗ್ಲಿಲ್ವಲ್ಲ? ನಾನು ಕರೆಕ್ಟಾಗಿ ಅನ್ಕೊಂಡಿದ್ನಲ್ಲ, ಕರೆಕ್ಟಾಗಿ 250 260 ಅಡಿಗೋ ಇನ್ನು 300 ಅಡಿ ಒಳಗಡೆ ನೀರ್ ಸಿಕ್ಕೇ ಸಿಗುತ್ತಂತ. ಹ್ಮ್ ಏನಪ್ಪ ಮಾಡೋದು? ನನಗೆ ಇದು ಬೇರೆದು ಪಾಯಿಂಟ್ ನೀರ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಪಾಯಿಂಟಿಗೆ ಮಾತ್ರ ನೀರ್ ಸಿಗ್ಲೇಬೇಕು. ಆ ಸಾವುಕಾರ ಚಾಲೆಂಜ್ ಮೇಲೆ ಬೋರಿನ ಪಾಯಿಂಟ್ ಏನೇನೆ ಇದು ಮಾಡ್ಬೇಕು ಅಂದ್ಕೊಂಡು ಭಾಳ ಏನೇನೋ ಕುತಂತ್ರ ಮಾಡ್ಬಿಟ್ಟ. ಅದಕ್ಕೆ ನೀರ್ ಸಿಕ್ಕಿರೇನೆ ಬಲು ಖುಷಿ ಆಗೋಗ್ಬಿಡುತ್ತೆ ನನಗಂತೂ. ಅಲ್ಲಿವರೆಗೂ ಸಮಾಧಾನನೇ ಇಲ್ಲ. ದೇವ್ರೇ ತಾಯಿ ನಮ್ಮವ್ವ ಒಳ್ಳೇದಾಗ್ಲಿ ಕಣವ ಇವನಿ. ಪಾಪ ಪಾಪ ಹುಡುಗ ಭಾಳ ಕಷ್ಟಪಟ್ಬಿಟ್ಟು ಏನೋ ಮಾಡ್ಬೇಕಂತ ಮುಂದೋಗ್ತಿದ್ದಾನೆ. ಮೊದಲನೇ ಕೆಲ್ಸಕ್ಕೆ ಏನೇನೆ ಅಡ್ಡಿ ಬರೋದು ಬೇಡ ಕಣವ. ಏನಾದ್ರೂ ಮಾಡ್ಬಿಟ್ಟು ನೀರ್ ಸಿಕ್ಬಿಟ್ರೆ ಸಾಕು ಕಣವ ತಾಯಿ. ಶಂಕರಜ್ಜ, ಶಂಕರಜ್ಜ, ಅಲ್ಲಿ ನೋಡೋ, ಅಲ್ಲಿ ಇನ್ನು ಧೂಳ್ ಮೇಲೆ ಧೂಳು, ಧೂಳು ಮೇಲೆ ಧೂಳು ಜಾಸ್ತಿನೇ ಆಗ್ತೈತ್ ಕಳ್ಳ. ನೀರ್ ಸಿಗ್ತಾನೆ ಇಲ್ಲ ಕಳ್ಳ. ಏನ್ಲ ಮಾಡೋದು? ನನ್ಗಂತೂ ಯೋಚನೆ ಆಗ್ತೈತ್ ಕಳ್ಳ ಶಂಕರಜ್ಜ. ಆ ಮಕ ನೋಡಕ್ ಆಗ್ತಿಲ್ ಕಳ್ಳೆ. ಅವನು ಇವನದು ಗಜೇಂದ್ರದ್ದು ಬಲು ಯೋಚನೆ ಆಗ್ತೈತ್ ಕಳ್ಳ ನನ್ಗಂತೂ. ಎಲ್ಲ ಮಾಡೋದು ಹಿಂಗಾದ್ರೆ? ಏಯ್ ಲೇ ರಂಗಜ್ಜ, ಸುಮ್ಕಿರ್ಲ, ಧೈರ್ಯ ತಗೊಳ್ಳ. ಅದೇ ಹಾಕಲ್ಲ ಅಲ್ಲ ಕಳ್ಳ, ನಿಮ್ದೇ 2-3 ತೋಟಕ್ಕೆ ಬೋರ್ ಕೊರ್ಸಿದೀಯಾ. ಇವತ್ತಿನವರೆಗೂ ಇಷ್ಟೊಂದು ಯೋಚನೆ ಮಾಡಿರಲ್ಲ ನೀನು. ಬೇಜಾರು ಮಾಡ್ಕೊಂಡಿರಲ್ಲ. ಇವತ್ತು ನೋಡಿರಿ ಅದೇ ಹಾಕಲ್ಲ, ಮಕ ಒಂಥರ ಮಾಡ್ಕೊಂಡಿದ್ಯಾ. ಸುಮ್ಕಿರೋ, ಸಮಾಧಾನದಿಂದ ಇರಿ, ಏನೂ ಆಗಲ್ಲ. ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಸುಮ್ಕಿರು. ಅದ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಒಂಥರ ಅಳರಂಗ್ ಮಕ ಮಾಡ್ಕೊಂಡ್ಬಿಟ್ಟಿದ್ಯಾ? ಹಂಗಲ್ ಕಳ್ಳ ಶಂಕರಜ್ಜ, ಆಡ್ಕಣವ್ರಿಗೆ ದಾರಿ ಮಾಡ್ಕೊಟ್ಟಂಗ ಆಗ್ಬಿಡುತ್ತಲ್ಲೋ. ಬಲು ಖುಷಿಯಿಂದ ಕುಣ್ದಾಡ್ಬಿಡ್ತಾರ ಕಳ್ಳ, ಏನಾದ್ರು ನೀರ್ ಸಿಗ್ಲಿಲ್ಲ ಅಂದ್ರೆ. ನನ್ಗಂತೂ ದಿಕ್ಕೆ ತೋರ್ಸ್ದಂಗ ಆಗ್ತೈತ್ ಕಳ್ಳಿ. ಕೈ ಕಾಲೇ ಆಡ್ತಿಲ್ಲ ಕಳ್ಳ ಶಂಕರಜ್ಜ. ಏನ್ ಮಾಡೋಣಂತ ಗೊತ್ತಾಗ್ತಿಲ್ಲ. ಅಪ್ಪ, ಯಾಕಪ್ಪ ತಲೆ ಕೆಡಿಸ್ಕೊಳ್ತೀಯ ನೀನು? ಅಲ್ಲ ಕಣಪ್ಪ, ಈ ಪಾಯಿಂಟಿಗೆ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಪಾಯಿಂಟಿಗೆ ಹೋಗಿ ಕೋರ್ಸೋನಂತೆ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ನಾನಿರೋವರೆಗೂ ಒಟ್ನಲ್ಲಿ ನೀರು ಬೋರ್ ಕೋರ್ಸಿ ನೀರು ಎತ್ತವರೆಗೂ ಅಂತೂ ನನ್ಗಂತೂ ಸಮಾಧಾನನೇ ಇಲ್ಲ. ಸುಮ್ಕಿರು, ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಚಿಕ್ಕಪ್ಪ, ಚಿಕ್ಕಪ್ಪ, ಏನು ಆಗಲ್ ಕಣ್, ಸುಮ್ಕಿರು ಚಿಕ್ಕಪ್ಪ. ಇನ್ನು ಬರೀ 260 ಅಡಿ ಆಗಿರೋದು, ಇನ್ನು ಮುಂದೆ ಸಿಗುತ್ ಕಣ್, ಸುಮ್ಕಿರು. ಪಾಪ ಬಣ್ಣ ಹೇಳೈತೆ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು 50-60 ಅಡಿ ನೋಡೋಣ ತಡಿ. ಇಲ್ಲೇ ಐತಲ್ಲ ಪರಮೇಶಣ್ಣ. ಪಾಪ ಅವ್ವಣ್ಣನು ಏನಾದ್ರೂ ಮಾಡ್ಬಿಟ್ಟು ನೀರು ಸಿಗ್ಲೇಬೇಕಂತ, ಸಿಕ್ಕಿರೆ ಸಾಕಪ್ಪ ಭಗವಂತ ಅಂತ ಅವ್ವಣ್ಣನು ಇಲ್ಲೇ ನಿಂತೈತೆ. ಸುಮ್ಕಿರಪ್ಪ ಚಿಕ್ಕಪ್ಪ, ಯೋಚನೆ ಮಾಡ್ಲೇಬೇಡ ನೀನು. ಅಯ್ಯೋ, ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಪಾಯಿಂಟ್ ನೋಡಿಸ್ಬಿಟ್ಟು ಇನ್ನೊಂದು ಬೋರ್ ಕೊರ್ಸೋಣಂತೆ. ಏನು ಯೋಚನೆ ಮಾಡಬೇಡ, ಸುಮ್ಕಿರು ನೀನು. ಲೇ ಲೇ ಪಾಪ, ಲೇ ಕುಮಾರಣ್ಣ, ನಿಮ್ಮ ಅಪ್ಪನ ಮಕ ನೋಡೋಕ್ಕಾಗ್ತಿಲ್ಲ ಕಳ್ಳ. ಈಗ ಒಂದು ಕೆಲಸ ಮಾಡ್ತೀನಿ. ಒಂದು ಗಳಿಗೆ ಆ ಕಡೆ ಕರ್ಕೊಂಡು ಹೋಗ್ತೀನಿ ನಾನು. ಟೀಗಿ ಏನಾರು ಕುಡಿಸ್ಕೊಂಬರ್ತೀನಿ ಕರ್ಕೊಂಡು ಹೋಗ್ಬಿಟ್ಟು. ಸಿಕ್ಕಾಬಟ್ಟೆ ಬೇಜಾರಾಗಿದ್ದಾನೆ, ಒಂಥರ ಅಳರಂಗ್ ಮಕ ಮಾಡ್ಕೊಂಡಿದ್ದಾನೆ. ನೀವಿಲ್ಲಿ ನಿನ್ಕೊಂಡು ಅದೇನು ನೋಡ್ತೀರಿ, ನಾವು ಹೋಗಿ ಬರ್ತೀವಿ ನಾವಿಬ್ರು. ಸರಿನಾ? ಸರಿ ಕಣ್ ಶಂಕರಾಜ, ಆಯ್ತು. ಒಂದಿಟ್ಟು ಬೇಗನೆ ಕರ್ಕೊಂಡು ಹೋಗು. ಯಾಕ ಸಿಕ್ಕಾಬಿಟ್ಟೆ ಬೇಜಾರಲ್ಲ ಐತಪ್ಪಯ್ಯ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೈತೆ ನಮ್ಮ ಅಪ್ಪ ಅಂತ ಗೊತ್ತಾಗ್ತಿಲ್ವಲ್ಲ. ಬಿಡು, ಸುಮ್ಕಿರಪ್ಪ ನೀನು. ಏನು ಯೋಚನೆ ಮಾಡ್ಬೇಡ, ನಾನು ಇದ್ದೀನಲ್ಲಪ್ಪ. ನೀನು ಯಾಕಪ್ಪ ತಲೆ ಕೆಡಿಸ್ಕೊಳ್ತೀಯ? ಲೈ ರಂಗಜ್ಜ, ಯಾಕಲ್ಲ ಇಷ್ಟೊಂದು ಯೋಚನೆ ಮಾಡ್ತೀಯ? ಬಾರ್ಲ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ತಾಯಿ ನಮ್ಮವ್ವ ಕರಿಯಮ್ಮ ತಾಯಿ ಯಾವತ್ತೂ ಕೂಡ ಕೈ ಬಿಡೋದ್ ಕಣ್. ಬಾರೋ, ಒಳ್ಳೆಯವ್ರಿಗೆ ಒಳ್ಳೇದು ಆಗೇ ಆಗುತ್ತೆ. ನೀನ್ ಯಾಕಲ್ಲ ಯೋಚನೆ ಮಾಡ್ತಿದ್ಯಾ? ಬಾ, ನಿನ್ ಮಕ ನೋಡೋಕ್ಕಾಗ್ತಿಲ್ವಲ್ಲ. ಯಾವತ್ತು ಇಲ್ದೇ ಇರೋನು ಇವತ್ತು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಬಾ ಹೋಗೋಣ, ಬಾ ಒಂದ್ಗಳಿಗೆ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಬರಂ. ಬಾ, ಒಳ್ಳೇದಾಗುಟ್ಕಂಡ್ ಬಾರೋ. ಪಾಪ ಗಜೇಂದ್ರ, ಇಲ್ಲೇ ನಿನ್ಕೊಂಡಿರು. ಎಷ್ಟಡಿ ಆಗೈತಂತ ಹೋಗಿ ಕೇಳ್ಕೊಂಬರ್ತೀನಿ ನಾನು. ಪಾಪ ಗಜೇಂದ್ರ, ನೀರು ಸಿಗುತ್ಕಂಡು ಸುಮ್ಕಿರಪ್ಪ, ನೋಡೋಣ. ಏನು ನೀನೇನು ಯೋಚನೆ ಮಾಡಬೇಡ, ಸುಮ್ಕಿರು, ನೋಡೋಣ. ನಾನು ಪಾಯಿಂಟ್ ಮಾಡಿರೋ ಪ್ರಕಾರ ನನಗೆ ಯಾವತ್ತೂ ನನಗೆ ಮೋಸ ಆಗಿಲ್ಲ ಕಣ. ನಮ್ಮೂರಲ್ಲಿ ಇಷ್ಟೊಂದೆಲ್ಲ ಪಾಯಿಂಟ್ ಮಾಡಿದೀನಿ. ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಕೇಳಬೇಕಾದ್ರೆ ಎಲ್ಲಾರ್ಗು ಇಷ್ಟೊಂದೆಲ್ಲ ಪಾಯಿಂಟ್ ಮಾಡಿಸಿದೀನಿ. ಯಾವತ್ತಾದ್ರೂ ಏರುಪೇರು ಆಗೈತೇನಂತ ಯಾವುದೇ ಕಾರಣಕ್ಕೂ ಏನೂ ಆಗಿಲ್ಲ. ಸುಮ್ಕಿಲ್ಲ ಪಾಪ ಗಜೇಂದ್ರ, ನೀನು ಏನು ಯೋಚನೆ ಮಾಡಬೇಡ, ಭಯ ಪಡಬೇಡ. ಹಂಗಲ್ ಕಣ್ ಪರಮೇಶ್ವರಯ್ಯ, ಏನಾದರೂ ಆಗ್ಬಿಡ್ಲಿ, ಏನಾದರೂ ಒಂದು ದೇವ್ರ ದಯದಿಂದ ನಮ್ಮ ಚಿಕ್ಕಪ್ಪ ಹೇಳ್ದಂಗೆನೆ ನೀರು ಸಿಕ್ಬಿಟ್ರೆ ಸಾಕಣ ಅತ್ಲಾಗಿ. ಯಾಕಂತೀಯ?
ನನಗೆ ನೀರು ಸಿಗ್ಲಿಲ್ಲ ಅಂತ ಏನು ಯೋಚನೆ ಇಲ್ಲ, ಆದ್ರೆ ನಮ್ಮ ಚಿಕ್ಕಪ್ಪ ಸಿಕ್ಕಾಬಟ್ಟೆ ಭರವಸೆ ಇಟ್ಕೊಂಡ್ಬಿಟ್ಟೈತೆ ನನ್ನ ಮೇಲೆ. ಅವ್ರ ಮಕ್ಳ ಮೇಲೂ ಅಷ್ಟೊಂದು ಆಸೆಗಳು ಇಟ್ಕೊಂಡಿಲ್ಲ, ಭರವಸೆಗಳು ಇಟ್ಕೊಂಡಿಲ್ಲ. ನಾನು ಏನೋ ಒಂದು ಸಾಧನೆ ಮಾಡ್ತೀನಿ, ಏನೋ ಒಂದು ಹಠ ಐತೆ ನನಗೆ, ಏನೋ ಒಂದು ಇದು ಮಾಡ್ತೀನಿ ಅಂತ ನಮ್ಮ ಚಿಕ್ಕಪ್ಪಂಗೆ ಭಾಳ ನನ್ನ ಮೇಲೆ ನಂಬಿಕೆ ಇಟ್ಟೈತೆ. ಹಂಗಾಗಿ ಆ ನಂಬಿಕೆನ ನಾನು ಉಳಿಸ್ಕೊಳ್ಳೇಬೇಕು ಪರಮೇಶಣ್ಣ. ಏನಾದರೂ ಮಾಡಿಬಿಟ್ಟು ಭಾಳ ಚಾಲೆಂಜ್ ಮೇಲೆ ನನಗೆ ಭಾಳ ಸಪೋರ್ಟಿವಾಗಿ ನಿಂತಿದ್ದಾರೆ. ಹಂಗಾಗಿ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಅವರು ಅಷ್ಟೊಂದೆಲ್ಲ ನನಗೋಸ್ಕರ ನಮ್ಮ ಅಪ್ಪನ ಕೈಲೆಲ್ಲ ಬೈಸ್ಕೊಂಡು ಜಗಳ ಮಾಡ್ಕೊಂಡು ಆಸ್ತಿ ಎಲ್ಲ ಬಿಡಿಸ್ಕೊಟ್ಟಿದ್ದಾರೆ. ಹಂಗಾಗಿ ಏನೋ ಒಂದು ಮಾಡಲೇಬೇಕಲ್ವೇನಣ್ಣ, ಅದಕ್ಕೆ ತಕ್ಕ ಪ್ರತಿಫಲ ಸಿಗಂಗೆ. ಹಂಗಾಗಿ ಏನಾದರೂ ಆಗ್ಬಿಡ್ಲಿ, ನೀರು ಸಿಗ್ಲೇಬೇಕು ಕಣ್ ಪರಮೇಶಣ್ಣಯ್ಯ ನನಗಂತೂ. ಸುಮ್ಕಿರ್ಲ ಪಾಪ, ಏನು ಯೋಚನೆ ಮಾಡಬೇಡ, ಒಳ್ಳೇದಾಗುತ್ತೆ ಕಣ್, ಸುಮ್ಕಿರು. ಯಾಕೆ ಹಿಂಗಾಗ್ತೈತೆ ಒಂದು ಗೊತ್ತಾಗ್ತಿಲ್ವಲ್ಲ ನನಗಂತೂ. ಅಯ್ಯೋ, ಇಷ್ಟೊತ್ತಾದ್ರೂ ಬರೀ ಧೂಳೆ ಬರ್ತೈತಲ್ಲಪ್ಪ. ಈ ಏರಿಯಾದಲ್ಲಿ ಅಕ್ಕಪಕ್ಕ ಎಲ್ಲ ನೀರು ಸಿಕ್ಕೈತೆ. ಬರೀ ಧೂಳು ಅಂದ್ರೆ ಧೂಳು ಹಂಗೆ ಇದ್ ಬರಂಗ್ ಬರ್ತೈತೆ ಅತ್ಲಾಗಿ. ಯಾವಾಗ ನೀರು ಸಿಗುತ್ತ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ. ಎಷ್ಟಡಿ ಆಯ್ತ ಏನ? ಕುಮಾರಣ್ಣ ಬಂದ ಕೇಳ್ಕೊಂಬಂದ, ತಡಿ ನೋಡೋಣ ಕೇಳೋಣ. ಪಾಪ ಕುಮಾರಣ್ಣ, ಲೇ ಎಷ್ಟಡಿ ಆಗೈತಾ? ಪರಮೇಶಣ್ಣ, ಅಲ್ಲೇ 300 ಅಡಿ ಆಗೈತಂತೆ. 280 ಚಿಲ್ಲರೆ ಏನೋ ಆಗೈತೆ. 300 ಅಡಿ ಹತ್ರ ಇನ್ನೇನು ಅಂತ ಹೇಳ್ತಿದ್ರು. 300 ಅಡಿ ಹತ್ರದ ಆಗ್ತೈತಂತೆ. ಕೊರಿಲಿ, ನಾನು ಕೊರಿಯಕ್ಕೆ ಹೇಳಿದೀನಿ. ಏನು ಮಾಡೋಣ ಅಂತ ಕೇಳಿರು. ಇಲ್ಲಪ್ಪ ನೀನು ಕೊರಿಯಪ್ಪ, ನಾನು ಹೇಳೋವರೆಗೂ ಅಂತ ಹೇಳಿದೀನಿ. ಲೆಂತ್ಗಳು ಬಿಡ್ಲಿ, ಸುಮ್ಕಿರು, ನೋಡೋಣ. ತಾಯಿ ನಮ್ಮವ್ವ, ನಮ್ಮ ಹುಡುಗರು ಭಾಳ ಆಸೆ ಪಟ್ಬಿಟ್ಟಿದ್ದಾರೆ ನನ್ನ ಮೇಲೆ, ಇಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ. ಏನಾದರೂ ಆಗ್ಬಿಟ್ಟು ನೀರು ಸಿಕ್ಕಿರೆ ಸಾಕಪ್ಪ ಅತ್ಲಾಗಿ ಭಗವಂತ. ಲೇ ಪಾಪ ಕುಮಾರಣ್ಣ, ಸಿಕ್ತು ಕಳ್ಳ ನೀರು. ನಾನು ಅಂದ್ಕೊಂಡಂಗೆಂದೇನೆ ಯಾವತ್ತೂ ಕೂಡ ನನ್ನ ನಂಬಿಕೆ ಮೋಸ ಮಾಡಲ್ಲ ಕಳ್ಳ. ನೋಡಲೆ ಹೆಂಗೆ ಕರೆಕ್ಟಾಗಿ ಹೇಳ್ದೆ ತಾನೆ ನಾನು. 280ರಿಂದ 300 ಅಡಿಗೆ ಪಕ್ಕಾ ನೀರು ಸಿಗುತ್ತ ಕಳ್ಳ ಪಾಪ ಅಂದಂಗೆನೆ. ನೋಡಲಿ ನೀರು ಸಿಕ್ಕೇ ಬಿಡ್ತು, ಹೆಂಗ ದೇವ್ರ ದಯದಿಂದ. ನನಗಂತರದನು ಫುಲ್ ಖುಷಿ ಆಗ್ತೈತ್ ಕಣ ಕುಮಾರಣ್ಣ. ಅಬಾ ಬಾ 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 ಬಾ, ನನಗಂತರೂ ಈಗ ಸಮಾಧಾನ ಆಯ್ತು ಕಳ್ಳೆ ಪಾಪ. ನನ್ನ ಜೀವಮಾನದಲ್ಲೂ ಇಂಥ ಪಾಯಿಂಟ್ ಮಾಡ್ಬಿಟ್ಟು ಹಿಂಗೆಲ್ಲ ನಿನ್ಕೊಂಡ್ಬಿಟ್ಟು ಇಷ್ಟೊಂದು ಟೆನ್ಷನ್ ತಗೊಂಡಿರಲ್ಲ ಕಳ್ಳ. ಎಲ್ಲ ನಮ್ಮ ತೋಟಕ್ಕೆ ಬೋರ್ ಕೊರ್ಸಿದ್ದೆ ಕಳ್ಳ, ಮೊನ್ನೆ ತಲೆನೇ ಕೆಡಿಸ್ಕೊಂಡಿರಲ್ಲ ಕಳ್ಳ. ಮಾತ್ರ ಇದಕ್ ನೀರ್ ಸಿಗುತ್ತೋ ಸಿಗಲ್ಲೋ ಅಂತ ಸಿಕ್ಕಾಬಟ್ಟೆ ಯೋಚನೆ ಆಗ್ಬಿಟ್ಟಿತ್ತು ಕಳ್ಳ. ಲೇ ಕುಮಾರಣ್ಣ, ಆ ಸಾವುಕಾರ ಮುಂದೆ ಹೋಗ್ಬಿಟ್ಟು ಹೇಳ ಇವಾಗ. ಪಾಯಿಂಟ್ ಮಾಡಿದ್ದ ನಮ್ಮ ಪರಮೇಶಿ, ಹಿಂಗೆ ಮಾಡದಲ್ಲ ನೀನು. ಹೋಗ್ಬಿಟ್ಟು ತಿರ್ಗಾ ಪಾಯಿಂಟ್ ಮಾಡ್ಬಿಟ್ಟು ನೀರ್ ಸಿಕ್ಕೈತೆ ಬಾಯಿಲಿ ನೋಡು ಅಂತ ಹೇಳು ಹೋಗು. ನ್ಯಾಯ ಯಾವತ್ತೂ ನ್ಯಾಯಕ್ಕೆ ಮೋಸ ಆಗಲ್ಲ ಅಂತ ಹೇಳೋದು ಇದಕ್ಕೇನೇನೆ. ಹೋಗ ಲೇ ಗಜೇಂದ್ರ, ಹುಡುಗ ನಿಮ್ ಚಿಕ್ಕಪ್ಪನ್ ಕರ್ಕಂಬ. ಅಣ್ಣ ಪರಮೇಶಣ್ಣ, ಹೆಂಗ ನೀರ್ ಸಿಕ್ತು ಕಣಣ್ಣ. ಅಣಯ್ಯ ಕುಮಾರಣ್ಣಯ್ಯ, ಸಿಕ್ತು ಕಣ ನೀರು. ನನ್ಗಂತೂ ಫುಲ್ ಖುಷಿ ಆಗ್ತೈತೆ ಯಪ್ಪ. ಹೆಂಗ ದೇವ್ರ ದಯದಿಂದ ಎಷ್ಟು ಖುಷಿ ಆಗ್ತೈತಂದ್ರೆ ನನಗಂತೂ ಹೇಳ್ಕಣಕ್ಕೆ ಆಗ್ತಿಲ್ಲ. ಮೊದ್ಲು ಹೋಗ್ಬಿಟ್ಟು ಅಮ್ಮಂಗೆ ಚಿಕ್ಕಮ್ಮಂಗೆ ಎಲ್ಲಾರ್ಗೂ ಕರ್ಕೊಂಬರ್ಬೇಕು. ಪಾಪ ಹುಡುಗಲ್ಲ, ಅಪ್ಪ ಅಳರಂಗ್ ಮಕ ಮಾಡ್ಕೊಂಡು ಹೋಯ್ತು ಕಣೋ. ನಾನು ಜೀವಮಾನದಲ್ಲೂ ಅಪ್ಪ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಅಳರಂಗ್ ಮಕ ಮಾಡ್ಕೊಂಡು ಹೋಗಿದ್ದು ಇವತ್ತೇನೆ ಕಳ್ಳ ನಾನು ನೋಡಿದ್ದು. ನನಗೆ ಬುದ್ಧಿ ಬಂದ ದಿವಸದಿಂದ ನಾನು ಅಷ್ಟು ಬೇಜಾರು ಮಾಡ್ಕೊಂಡಿತ್ತು. ಹುಡುಗು ಖುಷಿಯಿಂದ ಹೇಳೋಗು, ಚಿಕ್ಕಪ್ಪ ನೀರು ಸಿಕ್ತು ಕಣ್ ಚಿಕ್ಕಪ್ಪ ಅಂತ. ಯಾರ್ಯಾರದನು ಏನೇನೋ ಮಾಡಕ್ ಬಂದ್ರು ಹೊಟ್ಟೆ ಕಿಚ್ಚಿಂದ ಏನು ಮಾಡಕ್ ಆಗ್ಲಿಲ್ಲ ಕಣ್ ಚಿಕ್ಕಪ್ಪ. ನಮ್ಗೆ ಒಳ್ಳೇದೇ ಆಗ್ತೈತ್ ಬಾರ್ ಚಿಕ್ಕಪ್ಪ. ತಾಯಿ ನಮ್ಮವ್ವ ಕರಿಯಮ್ಮ ತಾಯಿ ಕೈ ಬಿಡ್ಲಿಲ್ಲ ಬಾರ್ ಚಿಕ್ಕಪ್ಪ ಅಂತ ಕರ್ಕೊಂಬ ಹುಡುಗಲ್ಲ ಪಾಪ ಬೇಗ. ಅಗಳ ಪಾಪ, ಲೇ ಗಜೇಂದ್ರ, ನೀರ್ ಸಿಕ್ಕೈತಲ್ಲ ನಿನ್ನ. ನಾನು ಹೋಗತ್ಲಾಗಿ ನಾನು ಹೋಗ್ಬಿಟ್ಟು ಆ ಮರದ ಬಡ್ಡೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅಳರಂಗ್ ಮಕ್ಕ ಮಾಡ್ಕೊಂಡು ನಾನು ಕುಂತಿದ್ದೀನಿ, ಯೋಚನೆ ಮಾಡ್ಕೊಂಡ್ಬಿಟ್ಟು ನೀರ್ ಸಿಗ್ಲಿಲ್ಲ ಅಂತ. ಲೇ ನೀವು ಖುಷಿ ಪಡ್ತಿದ್ರೆ ಇಲ್ಲಿ ನೀರ್ ಸಿಕ್ಕೈತಂತ ಬಂದ್ಬಿಟ್ಟು ಕರ್ಕೊಂಬರೋದಲ್ವೇಂದ್ರಲ್ಲ. ನಾನು ಒಂದ್ ಮಾತು ಹೇಳಿದಿರ ನೋಡ್ರಿ ನೀವು. ಯಪ್ಪ ತಾಯಿ ನಮ್ಮವ್ವ, ಹೆಂಗ ನೀರ್ ಸಿಕ್ತಲ್ವ. ಗಂಗೆ ಮಾತೆ ನನಗ್ ಮೋಸ ಮಾಡಿಲ್ಲ ಕಣವ. ನನ್ನ ಮಗ ಏನೇನೋ ಆಸೆ ಇಟ್ಕೊಂಡು ಎಷ್ಟೊಂದೆಲ್ಲ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಪಾಪ ಬೋರ್ ಕೊರ್ಸೋದಕ್ಕೆ ಬಹಳ ಪ್ರಯತ್ನ ಪಟ್ಟಿವು. ಹೆಂಗ ಯಾರ್ಯಾರದನ್ನು ಬಂದ್ಬಿಟ್ಟು ಏನೇನೋ ತೊಂದರೆ ಮಾಡೋದಕ್ ಬಂದ್ರು. ಆದ್ರೂ ಏನು ಮಾಡ್ಕೊಳಕ್ ಆಗ್ಲಿಲ್ಲ. ಸದ್ಯ ನೀರ್ ಸಿಕ್ತಲ್ಲಪ್ಪ ಸದ್ಯ. ಪಾಪ ಲೇ ಕುಮಾರಣ್ಣ, ಪರಮೇಶಿಯ ನೀರ್ ಸಿಕ್ತು ಕಳ್ಳ. ಲೇ ಪರಮೇಶಿಯ, ಬಹಳ ಪ್ರಯತ್ನ ಕಟ್ಟೆ ಕಳ್ಳ ನೀನಂತೂ ಪಾಪ. ನಿನ್ ಬಗ್ಗೆ ಹೇಳಂಗಿಲ್ಲ. ಮತ್ತೆ ರಂಗಜ್ಜ, ನಾನಂದ್ರೆ ಯಾರು? ಪರಮೇಶಿಯ. ಓಹೋ, ಏನ್ ಅನ್ಕೊಂಡಿದ್ಯಾ ನೀನು? ನನಗ್ ಗೊತ್ತಿತ್ತು ಕಣಜ್ಜ, ಗೊತ್ತಿತ್ತು ನೀರ್ ಸಿಕ್ಕೇ ಸಿಗುತ್ತಂತ. ನಾನು ಕರೆಕ್ಟ್ ಆಗಿ ಹೇಳಿದ್ದೆ ತಾನೇ 300 ಅಡಿಗೆ ನೀರ್ ಸಿಗುತ್ತಂತ. ನೋಡು ಹೆಂಗ್ ಸಿಕ್ತು ಅಂತ. ಯೋ ಶಂಕರಜ್ಜ, ಮಟನ್ ಬಿರಿಯಾನಿ ಮರ್ತಿದ್ಯಾ? ನಡಿ ಮಟನ್ ಬಿರಿಯಾನಿ ಕಬಾಬು ಕೊಡಿಸ್ಬೇಕು ಇವಾಗ ನನಗೆ. ಕೊಡಿಸ್ಲಿಲ್ಲ ಅಂದ್ರೆ ಮಾತ್ರ ಏರಿಕ್ ಬಿಡ್ತೀನಿ. ಲೇ ಪರಮೇಶಿಯ, ನನಗಂತೂ ಬಲು ಖುಷಿ ಆಗೋಯ್ತು ಕಳ ಪಾಪ. ನಾವಿಬ್ರು ಅಷ್ಟೊಂದು ಕಷ್ಟಪಟ್ಬಿಟ್ಟು ಏನೇನೋ ಪ್ರಯತ್ನ ಪಟ್ಟಿದ್ದಕ್ಕೂ ಹೆಂಗ ಒಳ್ಳೇದು ಆಯ್ತು ಕಳ್ಳ ಪರಮೇಶಿ. ಸದ್ಯ ಹೆಂಗ ಪರಮೇಶಿ ನಡಿಯಲ್ಲ, ಏನ್ ಬೇಕಲ್ಲ ನಿನಗೆ?
ಕಬಾಬ್ ಬೇಕಾ, ಬಿರಿಯಾನಿ ಬೇಕಾ, ಮಟನ್ ಬಿರಿಯಾನಿ ಬೇಕಾ, ಚಿಕನ್ ಚಿಲ್ಲಿ ಬೇಕಾ, ನೀನು ಏನೇನು ಬೇಕು ಎಲ್ಲ ಕೊಡಿಸ್ತೀನಿ ನಡಿಲ. ಎಲ್ಲ ನಂದೇ ಕಡು. ಇವತ್ತು ಖುಷಿಯಾಗಿ ತಿನ್ಕೊಂಬಂದ್ಬಿಡೋ ನಡಿಲ. ಅಲ್ಲ ಕಣ್ರಲ್ಲ, ನೋಡ್ದೇನ ಇವ್ರು ಆಗಳಲ್ಲ. ಲೇ ಶಂಕರಜ್ಜ, ಹಂಗಾರೆ ನನ್ಗೆ ಬಿಟ್ಟು ಹೋಗ್ಬಿಡ್ತೀರೇನ್ರಲ್ಲ? ಪರವಾಗಿಲ್ಲ ಕಣೋ, ನಾನು ಗೌಡ್ರು ಬರ್ತಿಕೊಂಡ್ರು, ನಮಗೂ ಕರ್ಕೊಂಡೋಗ್ರು. ಯಾಳ ನಿನ್ನ ಲೇ ಲೇ ರಂಗಜ್ಜ, ಮಗಂಗ ಬೋರ್ ಕೊರ್ಸಿದ್ದು ಮಗಂದು ಹೊಲದಲ್ಲಿ ಹೆಂಗ ನೀರು ಸಿಕ್ಕೈತೆ, ಖುಷಿಗೆ ನೀನು ಕೊಡಿಸ್ಬೇಕು, ನಾವಲ್ಲ. ನಿನಗ್ ಬಿಟ್ಟು ಹೋಗ್ಬಿಡ್ತೀವ, ನಿನಗೂ ಕರ್ಕೊಂಡು ಹೋಗ್ತೀವಿ, ಎಲ್ಲಾರ್ಗು ನೀನೇ ಕೊಡಿಸ್ಬೇಕು, ಗೊತ್ತಾ? ಆಯ್ತು ಕಳ್ಳ ಶಂಕರಜ್ಜ, ಇವತ್ತು ಎಲ್ಲ ನಂದೇ ಕಣೋ. ಏನೇನ್ ತಿಂತೀರಾ ನಡಿರಲ್ಲ, ನಾನೇ ಕೊಡಿಸ್ತೀನಿ. ತಲೆ ಕೆಡಿಸ್ಕೊಬೇಡ್ರಿ, ನಡ್ರು. ಎಲ್ಲ ಬೋರೆಲ್ಲ ಕೊಡ್ದಾಗ್ಲಿ, ಹೋಗನಂತೆ ಕಣ್, ಸುಮ್ಕಿರಿ. ಪಾಪ ಕುಮಾರಣ್ಣ, ಇನ್ನು ನೀನ್ ಕಂಡು ಎಲ್ಲ ಮಾಡ್ತಿದ್ಯಾ? ಓಡೋಗಲ್ಲ, ಅಮ್ಮಂಗು ದೊಡ್ಡಮ್ಮಂಗು ಎಲ್ಲಾರ್ಗು ಕರ್ಕೊಂಬ ಬೇಗ. ಅಲ್ಲಿ ಊರವ್ರಿಗೆ ಎಲ್ಲಾರ್ಗು ಹೇಳ್ಕೊಂಡು ಎಲ್ಲ ಗಂಗಮ್ಮನ ಪೂಜೆ ಮಾಡೋದಕ್ಕೆ ಎಲ್ಲಾರ್ಗು ಕರ್ಕೊಂಬ. ಓಡೋಗಿಲ್ಲಿ ಖುಷಿಯಿಂದ ಹೇಳ್ಕೊಂಬ ಎಲ್ಲಾರ್ಗುನು. ಪಲಾರ ಒಂದಿಟ್ಟು ಜಾಸ್ತಿ ಮಾಡ್ಕೊಂಡ್ ಬರೋದಕ್ಕೆ ಹೇಳು. ಪಲಾರ ಎಲ್ಲ ಮಾಡ್ಕೊಂಡು ಗಂಗಮ್ಮ ಪೂಜೆ ಮಾಡೋದಕ್ಕೆ ಅಮ್ಮಂಗು ಎಲ್ಲಾರ್ಗು ಕರ್ಕೊಂಬ, ಸರಿನಾ? ಕಾರಲ್ಲೇ ಬಂದ್ಬಿಡು, ಎಲ್ಲಾರ್ಗು ಕರ್ಕೊಂಡು. ಬೈಕ್ ಏನು ತಗೊಂಬರ್ಬೇಡ. ಆ ಪೂಜೆ ಸಾಮಾನು, ಹೂವ ಎಲ್ಲ ತಗೊಂಡು, ಪೂಜೆ ಸಾಮಾನೆಲ್ಲ ತಗೊಂಡು, ತೆಂಗಿನಕಾಯಿ, ಬಾಳೆಹಣ್ಣು, ಹಂಗೆ ಪಲಾರ ಎಲ್ಲ ಮಾಡ್ಕೊಂಡು ಆರಾಮಾಗಿ ಕಾರಲ್ಲೇ ಕರ್ಕೊಂಬ, ಸರಿನಾ? ಅಮ್ಮಣ್ಣಿ, ಸರೋಜಮ್ಮ, ಪವಿತ್ರಮ್ಮ ಎಲ್ಲಾರ್ಗು ಕರ್ಕೊಂಬ, ಯಾರಿಗೂ ಬಿಟ್ಟು ಬರ್ಬೇಡ. ಈಗಲ್ಲ ಪಾಪ ಮರ್ತೆ ಬಿಟ್ಟೆ ಕಣು, ನಮ್ ಸಾಕಜ್ಜಿ ಕರ್ಕೊಂಬರಪ್ಪ. ತಾಯಿ ನಮ್ಮವ್ವ. ಇವ್ರು ಯಾರು ಹೇಳಿಲ್ಲ ಕಣೋ, ಇವನು ನಮ್ ಶಂಕರಜ್ಜನನು ನಮ್ ಪರಮೇಶಿ ಎದ್ರ ಕಾಣ್ತಿದ್ರು ವಿಷಯ ಮಾತಾಡೋದಕ್ಕೆ. ಪಾಪ ಸಾಕಜ್ಜಿ ಹೋಗ್ಬಿಟ್ಟು ನಮ್ಮ ಅಜ್ಜಿ ಗೌರಜ್ಜಿ ಮುಂದೆ ಹೇಳ್ಬಿಟ್ಟು ರೀಪಾಯಿಂಟ್ ಮಾಡಿಸ್ಬಿಟ್ಟು ಹೆಂಗ ನೀರ್ ಸಿಗಂಗ್ ಮಾಡೈತೆ ಪಾಪ. ಸಾಕಜ್ಜಿಗೂ ಮರಿಬೇಡ ಕಣಪ್ಪ, ಮೊದ್ಲು ಸಾಕಜ್ಜಿ ಕರ್ಕೊಂಬ. ಸರಿ ಕಣಪ್ಪ, ಆಯ್ತು. ಅಪ್ಪ, ಈಗ 300 ಅಡಿಗೆ ನೀರ್ ಸಿಕ್ಕೈತೆ ಹೆಂಗ ಸದ್ಯ? ಇನ್ನು ಸ್ವಲ್ಪ ಇನ್ನೊಂದು 200 ಅಡಿ ಕೊರಿಲಿ ಅಲ್ವೇನಪ್ಪ? ನೋಡೋಣ, ಪರಮೇಶಿ ಹೇಳಿದ್ನಲ್ಲಪ್ಪ, ಒಂದ್ 500 ಅಡಿವರೆಗೂ ಕೊರಿಬೇಕು ಅಂತ. ಇನ್ನು 200 ಅಡಿ 300 ಅಡಿ ಆದ್ಮೇಲೆ ನೀರ್ ಸಿಕ್ಕಾದ್ಮೇಲೆ ಒಂದ್ ಸ್ವಲ್ಪ 500 ಅಡಿವರೆಗೂ ಕೊರೆದ್ರೆ ನೀರ್ ರೈಸ್ ಆಗುತ್ತಂತ ಹೇಳಿದಾನೆ. ಸುಮ್ಕಿರು, ನೋಡೋಣ. ನಮ್ ಪರಮೇಶಿ ಇಲ್ಲೇ ಇದ್ದಾನಲ್ಲ, ಅವ್ನು ಯಾವಾಗ ನಿಲ್ಸಂತ ಹೇಳ್ತಾನ ಅಲ್ಲಿವರೆಗೂ ಕೊರ್ಸೋಣ, ಸುಮ್ಕಿರು. ಪರಮೇಶಿ, ಎಷ್ಟಡಿ ಕೊರ್ಸೋಣ? ಇನ್ನು ಕೊರಿಲಿ ಅಲ್ವಾ? ನಾನು ಹೇಳ್ತೀನಿ, ಸುಮ್ಕಿರ್ ರಂಗಜ್ಜ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನು ಹೇಳೋವರೆಗೂ ಕೊರ್ಸ್ರಿ ನೀವು ಆರಾಮಾಗಿ. ಇನ್ನು ಕೊರಿಬೇಕು. ಕೊರಿಲಿ, ನಾನು ಹೇಳ್ತೀನಿ. ಇನ್ನು ಬೋರು ಕೊರೆದು ಮುಗಿಸೋವರೆಗೂ ನಾನಂತೂ ಇಲ್ಲಿಂದ ಹೋಗಲ್ಲ. ನಾನು ಡಿಸೈಡ್ ಮಾಡ್ಕೊಂಡೇನೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೆ ಇವತ್ತು. ಬೇರೆಯವ್ರದ್ದು ಯಾರ್ದಕ್ಕೂ ನಾನು ತಲೆ ಕೆಡ್ಸ್ಕೊಳ್ತಿರಲ್ಲ ಅಷ್ಟು. ಇವತ್ ಮಾತ್ರ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಸುಮ್ಕಿರ್ರಿ, ನನ್ಗಂತೂ ಬಲು ಖುಷಿ ಆಗ್ತೈತೆ. ಲೇ ಪಾಪ ಕುಮಾರಣ್ಣ, ಹೋಗ್ಬಿಟ್ಟು ಏನಾರ ತಿನ್ನಕ್ಕೆ ಏನಾರ ತಗೊಂಬರಲ್ಲ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಲೇ, ಬೆಳಿಗ್ಗೆ ಬಂದ್ ನಮ್ ಕಡೆ ನಾನು ಮಧ್ಯಾಹ್ನ ಊಟನೂ ಮಾಡಿಲ್ಲ, ಏನಿಲ್ಲ ಕಣ. ಟೆನ್ಷನ್ ಅಲ್ಲಿ ನನಗೆ ಏನೇನು ಮಾಡ್ತಿದ್ದೀನೋ ಏನೇನು ಬಿಡ್ತಿದ್ದೀನೋ ಒಂದು ಗೊತ್ತಿರಲ್ಲ ಕಳ್ಳ ಅತ್ಲಾಗಿ. ಹೆಂಗ ಸದ್ಯ ನೀರ್ ಸಿಕ್ತಲ್ಲ, ಒಡಗಲ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ, ಏನಾರ ತಗೊಂಬ. ಅಲ್ಲ ಕಣ್ ಪರಮೇಶಣಯ್ಯ, ಏನಾರು ಇರ್ಲಿ, ನೀನು ಹೊಟ್ಟೆ ಹಸ್ಕೊಂಡ ನಿನ್ಕಣದು ಎಂತ ಕೆಲಸ ಮಾಡಿದ್ಯಾ ನೋಡು. ಸರಿ ಆಯ್ತು. ಏನಾರ ಹೋಟ್ಲಲ್ಲಿ ಏನಾದ್ರು ಮಾಡಿದ್ರೆ ಒಳ್ಳೆ ಬಿಸಿಯಾಗಿ ಏನಾರ ಕಟ್ಟಿಸ್ಕೊಂಡ್ಬರ್ತೀನಿ ತಡಿಯತ್ಲಾಗಿ. ಚಿಕ್ಕಪ್ಪ, ನಾವ್ ಅನ್ಕೊಂಡಂಗೆನೆ ಎಲ್ಲ ಒಳ್ಳೇದಾಗ್ತೈತ್ ಕಣ್ ಚಿಕ್ಕಪ್ಪ. ನೀವ್ ಹೇಳಿದ್ರಿ ನನಗೆ, ಏನು ಎದ್ರಕಬೇಡ, ಸುಮ್ಕಿರ್ಲ ಪಾಪ, ಸುಮ್ಕಿರು, ಒಳ್ಳೇದಾಗೆ ಆಗುತ್ತೆ. ಯಾರು ಎಷ್ಟೇ ಅಡ್ಡಿ ಮಾಡಿದ್ರು ದೇವ್ರ ಕೈ ಬಿಡಲ್ಲ ಕಣ್, ಸುಮ್ಕಿರಪ್ಪ. ಒಳ್ಳೆಯವ್ರಿಗೆ ಒಳ್ಳೇದೇನೆ ಆಗುತ್ತಂತ ಹೇಳ್ದಂಗೆನೆ ಹಂಗ ನೀರ್ ಸಿಕ್ತು ಕಣ್ ಚಿಕ್ಕಪ್ಪ. ಎಲ್ಲ ನಿನ್ನಿಂದಾನೆ ಕಣ್ ಚಿಕ್ಕಪ್ಪ. ನೀನ್ ಮನ್ಸು ಮಾಡ್ಬಿಟ್ಟು ನನಗೆ ಹೇಳಿ ಅಲ್ಲಿಂದ ಎಲ್ಲ ಕರ್ಕೊಂಬಂದು ನನಗೆ ಆಸ್ತಿ ಎಲ್ಲ ಇಸ್ಕೊಟ್ಟು ಎಲ್ಲದನ್ನು ಮಾಡಿ ನೋಡಿ, ಇವತ್ತು ಬೋರ್ ಕೊರೆಸಿ ಬೋರಲ್ಲಿ ನೀರು ಸಿಕ್ಕಂಗು ಆಯ್ತು ಕಣ್ ಚಿಕ್ಕಪ್ಪ. ಹೆಂಗ ನಾನು ಏನೇನು ಚಿಕ್ಕವನಿದ್ದಾಗ ಏನೇನೋ ಭಾಳ ಆಸೆ ಇಟ್ಕೊಂಡಿದ್ದೀನಿ, ನಾನು ಏನೇನೋ ಸಾಧನೆ ಮಾಡಬೇಕು ಅಂತ. ಎಲ್ಲದಕ್ಕೂ ಎಲ್ಲ ನೀನೇ ಕಾರಣ ಕಣ್ ಚಿಕ್ಕಪ್ಪ ನನಗೆ. ಇಲ್ಲಿ ಕಣ್ ಬಿಡು ಮಗ, ಹೆಂಗ ಖುಷಿಯಾಗಿದ್ರೆ ಸಾಕು. ಪರಮೇಶಿ, ಖುಷಿ ಆಗ್ತೈತ್ ಕಲ ಸಿಕ್ಕಾಬಟ್ಟೆ ನನಗೆ.